ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ ಲೈಫ್ ಇನ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ATM ಪಿನ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವು ATM ಪಿನ್ನ ಜನರೇಟ್ ಮಾಡಬೇಕು ಅಂದರೆ ನಮಗೆ ಅಕೌಂಟ್ ನಂಬರ್ ಬೇಕಾಗುತ್ತೆ, ಹಾಗೆ ATM ಕಾರ್ಡ್ ಹೊಸದಾಗಿ ಬಂದಿರತಕ್ಕಂಥ ATM ಕಾರ್ಡ್ ಬೇಕಾಗುತ್ತೆ, ಹಾಗೆ ನಮ್ಮ ಒಂದು ಆಧಾರ್ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ಕೂಡ ಬೇಕಾಗುತ್ತೆ, ಅದಕ್ಕೆ OTP ಕೂಡ ಬರುತ್ತೆ. ಈಗ ಪಿನ್ನ ಜನ್ರೇಟ್ ಮಾಡಬೇಕು ಅಂದರೆ ನಾವು ನಮ್ಮ ನಿಯರೆಸ್ಟ್ ಇರ್ತಕ್ಕಂಥ ನಮ್ಮ ಒಂದು ಯಾವ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ನ ಒಂದು ATMಗೆ ಹೋಗಬೇಕಾಗುತ್ತೆ. ಈಗ ಲೈಕ್ ನನ್ನ ಒಂದು ಬ್ಯಾಂಕ್ ನೇಮ್ ಬಂದು ಬ್ಯಾಂಕ್ ಆಫ್ ಬರೋಡಾ, ನಿಮ್ಮ ಒಂದು ಬ್ಯಾಂಕ್ ಯಾವುದಾಗಿರುತ್ತೆ ಆ ಒಂದು ಬ್ಯಾಂಕ್ನ ಒಂದು ATMಗೆ ಹೋಗಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಮುಂದೆಗಡೆ ಈಗ ATMಗೆ ಹೋಗಿ ATM ಕಾರ್ಡ್ನ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರ ನಿಮಗೆ ಈ ರೀತಿ ಎರಡು ಆಪ್ಷನ್ ಬರುತ್ತೆ, ಡೊಮೆಸ್ಟಿಕ್ಕು ಮತ್ತು ಇಂಟರ್ನ್ಯಾಷನಲ್ ಅಂತ. ನಾನು ಡೊಮೆಸ್ಟಿಕ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ, ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಸೆಟ್ ಜನರೇಟ್ ATM ಪಿನ್ ಅಂತ ಐತೆ, ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಅದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಒಂದು ಅಕೌಂಟ್ ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಮ್ಮ ಒಂದು 14 ಡಿಜಿಟ್ ಇರ್ತಕ್ಕಂಥ ಒಂದು ಅಕೌಂಟ್ ನಂಬರ್ನ ಇಲ್ಲಿ ನಾವು ಹಾಕಬೇಕಾಗುತ್ತೆ. ಅಕೌಂಟ್ ನಂಬರ್ನ ಹಾಕಿದಾದ ನಂತರ ಇಲ್ಲಿ ಕರೆಕ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಪುನಃ ಇನ್ನೂ ಒಂದ್ಸಲಿ ನಾವು ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಎಂಟರ್ ದಿ ಅಕೌಂಟ್ ನಂಬರ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಅಕೌಂಟ್ ನಂಬರ್ನ ಎಂಟರ್ ಮಾಡಿದಾದ ನಂತರ ನಾನಿಲ್ಲಿ ಕರೆಕ್ಟ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ, ಆಧಾರ್ ರಿಜಿಸ್ಟರ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ ಪ್ರೆಸ್ ಇಫ್ ಕರೆಕ್ಟ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನೋಡ್ತಾ ಇರ್ಬೋದು ನಮ್ಮ ಒಂದು ಮೊಬೈಲ್ಗೆ OTP ಹೋಗಿರ್ತಕ್ಕಂಥದ್ದು, ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ಪ್ರೆಸ್ ಇಫ್ ಕರೆಕ್ಟ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಪ್ಲೀಸ್ ಎಂಟರ್ ನ್ಯೂ ಪಿನ್ ಅಂತ ಕೊಟ್ಟಿದ್ದಾರೆ. ನಾವು ನ್ಯೂ ಪಿನ್ನ ಎಂಟರ್ ಮಾಡಬೇಕಾಗುತ್ತೆ. 4 ಡಿಜಿಟ್ ಇರ್ತಕ್ಕಂಥ ಒಂದು ಪಿನ್ನ ಸೆಟ್ ಮಾಡಿ ಇಲ್ಲಿ ಎಂಟರ್ ಮಾಡಿ. ಪಿನ್ನ ಎಂಟರ್ ಮಾಡಿದಾದ ನಂತರ ನಾವು ಪುನಃ ಇನ್ನೊಂದ್ಸಲಿ ಅದೇ ಪಿನ್ನ ಎಂಟರ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಅಲ್ಲಿ ಎಂಟರ್ ದಿ ಪಿನ್ ಅಂತ ಕೊಟ್ಟಿರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ಈಗ ಪಿನ್ ಚೇಂಜ್ ಸಕ್ಸಸ್ಫುಲಿ, ಪ್ಲೀಸ್ ಟೇಕ್ ಯುವರ್ ಕಾರ್ಡ್ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮ ಒಂದು ATM ಕಾರ್ಡ್ಗೆ ಪಿನ್ ಜನ್ರೇಟ್ ಆಗಿರ್ತಕ್ಕಂಥದ್ದು. ಈ ರೀತಿ ನಾವು ನಮ್ಮ ಒಂದು ATM ಕಾರ್ಡ್ದು ಪಿನ್ನ ಜನ್ರೇಟ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.